ಅಷ್ಟೇ. ನಮಸ್ಕಾರ. ನಮಸ್ಕಾರ. ಹಾಗೆ ಶ್ರೀನಿವಾಸ. ಹರೇ ಆಚಾರ್ಯ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯಗೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಶ್ರೀನಿವಾಸಗಳು. ನಮಸ್ಕಾರ ಗುರುಗಳಿಗೆ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ. ನಮಸ್ಕಾರ ಗುರುಗಳಿಗೆ. ಸ್ಟಾರ್ಟ್ ಆಗಿಲ್ಲ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದ. ಈಗ 10ನೆಯ ಅಧ್ಯಾಯದಲ್ಲಿ 50ನೆಯ ಶ್ಲೋಕ, ಅದನ್ನ ನೋಡ್ಬೇಕಾಗಿದೆ. ಗೋಪುರ ದ್ವಾರ ಮಾರ್ಗೇಶು ಕೃತ ಕೌತುಕ ತೋರಣಾಂ ಚಿತ್ರಧ್ವಜ ಪತಾಕಾಗ್ರೈಃ ಅಂತಃ ಪ್ರತಿಹತಾತಪಾಂ. ಕೃಷ್ಣ ಬರುವಂತಹ ಸಂದರ್ಭದಲ್ಲಿ ದ್ವಾರಕೆಗೆ ಯಾವ ರೀತಿ ಅಲಂಕಾರ ಮಾಡಿದ್ರು, ಯಾವ ರೀತಿ ಆ ದ್ವಾರಕೆ ಕಂಗೊಳಿಸ್ತಾ ಇತ್ತು ಅಂತ ಮುಂದೆ ವರ್ಣಿಸ್ತಾ ಇದ್ದಾರೆ. ಅಲ್ಲಿ ಗೋಪುರ ದ್ವಾರ ಮಾರ್ಗೇಶು ಅಂತ ಬರೆದು. ಗೋಪುರ ದ್ವಾರ ಮಾರ್ಗ ಅಂದ್ರೆ ಒಂದು ಈ ದ್ವಾರಕಾಪಟ್ಟಣ ಪ್ರವೇಶ ಮಾಡ್ಬೇಕಾದ್ರೆ ಗೋಪುರ ಏನ್ ಕಾಣ್ತಾ ಇದೆ ಅಂದ್ರೆ ಊರು ಬಾಗಿಲು ಅಂತ ಏನ್ ನಾವೇನ್ ಕರಿತೀವಿ, ಅದು ಗೋಪುರ ಅನ್ನೋ ಶಬ್ದದಿಂದ ಆ ಬಾಗಿಲು ದ್ವಾರನ ತಗೊಳ್ತಾರ. ದೊಡ್ಡ ದ್ವಾರ ಮೊದಲೇನು ಪ್ರವೇಶ ಮಾಡ್ತಾರೆ ಯಾರಾದ್ರೂ ಒಂದು ಪಟ್ಟಣ ಪ್ರವೇಶ ಮಾಡ್ಬೇಕಾದ್ರೆ, ಹಾಗೆ ದ್ವಾರಕಾ ಪಟ್ಟಣದಲ್ಲಿ ಪ್ರವೇಶ ಮಾಡ್ಬೇಕಾದ್ರೆ ಈ ಊರು ಬಾಗಿಲು ಅದೇನಿದೆ ಅದನ್ನ ಚೆನ್ನಾಗಿ ಅಲಂಕಾರ ಮಾಡಿದ್ರು.
ತೋರಣ, ತಳಿರು ತೋರಣಾದಿಗಳಿಂದ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದು ಬರೀ ಮಹಾದ್ವಾರಕ್ಕಷ್ಟೇ ಅಲ್ಲ, ಮನೆ ಮನೆಗಳ ಬಾಗಿಲು ಏನಿತ್ತು ಅಲ್ಲೂ ಕೂಡ ತಳಿರು ತೋರಣ ಇವುಗಳಿಂದೆಲ್ಲ ಅಲಂಕಾರವನ್ನ ಮಾಡಿದ್ರು. ಗೋಪುರ ದ್ವಾರ ಮಾರ್ಗೇಶು, ಒಂದು ಗೋಪುರದ ಮಾರ್ಗ ಮತ್ತೊಂದು ದ್ವಾರ ಮಾರ್ಗ, ಎರಡೂ ಕಡೆ ಚೆನ್ನಾಗಿ ಅಲಂಕಾರವನ್ನ ಮಾಡಿದ್ದಾರೆ. ಯಾವುದರಿಂದ? ಕೃತ ಕೌತುಕ ತೋರಣ. ಅದೊಂದ್ ರೀತಿ ಉತ್ಸವ. ಕೃಷ್ಣ ದ್ವಾರಕಾಪಟ್ಟಣಕ್ಕೆ ವಾಪಸ್ ಬಂದಿದ್ದಾನೆ ಅಂದ್ರೆ ಅದು ದೊಡ್ಡ ಉತ್ಸವ, ದೇವರ ಉತ್ಸವ, ಸಾಕ್ಷಾತ್ ದೇವರೇ ಬರ್ತಾ ಇದ್ದಾನೆ. ಇನ್ನು ಎಂಥ ಉತ್ಸವ! ಎಲ್ಲ ತೋರಣಗಳಿಂದ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಲ್ಲಿ ಚಿತ್ರಧ್ವಜ ಪತಾಕ ಅಗ್ರಹಿ, ಬಹಳ ಶ್ರೇಷ್ಠ ಅಂತ ಪತಾಕೆ, ಆ ಬಾವುಟ ಮತ್ತೆ ಧ್ವಜಗಳು ಇದೆಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯ ಧ್ವಜ ಮತ್ತೆ ಪತಾಕೆ ಎಲ್ಲವೂ ಕಾಣ್ತಾ ಇದೆ ಆ ಸಂದರ್ಭದಲ್ಲಿ. ಅದ್ ಹೇಗಿತ್ತು ಅಂದ್ರೆ, ಅಂದಿನ ದಿವಸ ಕೃಷ್ಣ ಬರ್ಬೇಕಾದ್ರೆ ಅದು ಬೆಳಗಿನ ಜಾವನೇ ಆಗಿತ್ತು. ಸೂರ್ಯನ ಬೆಳಕು ಇತ್ತು, ಆದ್ರೆ ಸೂರ್ಯನ ಬೆಳಕು ಒಂದು ಚೂರು ಕೂಡ ಈ ತಳಿರು ತೋರಣ ಏನಾರ ಅಲಂಕಾರ ಮಾಡಿದ್ರಲ್ಲ ಇದ್ರ ಒಳಗಡೆ ಒಂದು ಚೂರು ಕೂಡ ಆ ಸೂರ್ಯನ ಕಿರಣಗಳಿಗೆ ಅವಕಾಶನೇ ಇಲ್ವಂತ ಹೋಗ್ಲಿಕ್ಕೆ. ಆ ಸೂರ್ಯ ಹೇಗಿದ್ದಾನೆ ಅಂದ್ರೆ ದರ್ಶನ ತವಕ, ಕೃಷ್ಣನ್ ನೋಡ್ಬೇಕು ಅನ್ನೋ ತರ ಅಷ್ಟು ಬಂದಿದ್ದಾನೆ ಸೂರ್ಯ, ನೋಡ್ಬೇಕು. ಆದ್ರೆ ಒಳಗೆ ನುಗ್ಲಿಕ್ಕೆ ಆಗ್ತಾ ಇಲ್ಲ ಸೂರ್ಯನಿಗೆ. ಯಾಕೆ ಅಂದ್ರೆ ಅಷ್ಟು ತಳಿರು ತೋರಣಗಳಿಂದ ಅಲಂಕಾರ ಮಾಡಿದ್ದಾನೆ. ಅಂದ್ರೆ ಅಷ್ಟು ಭದ್ರವಾಗಿ ಬಿಡಿ ಬಿಡಿ ಇರ್ಲಿಲ್ಲ, ತುಂಬಾ ಗಟ್ಟಿಯಾಗಿ ಎಲ್ಲೂ ಜಾಗನೇ ಇರಬಾರ್ದು, ಅಷ್ಟು ಹಸಿರಾಗಿತ್ತು ಆ ಪ್ರದೇಶ ದ್ವಾರಕಾಪಟ್ಟಣ. ಎಲ್ಲೂ ಸೂರ್ಯ ಒಂದು ಚೂರು ಒಳಗಡೆ ನುಗ್ಲಿಕ್ಕಾಗಲ್ಲ, ಆ ರೀತಿ ತಡೆ ಹಿಡಿದಿತ್ತು. ಅಂಥ ಅದ್ಭುತವಾದ ಅಲಂಕಾರ. ಈ ರೀತಿ ದ್ವಾರಕಾಪಟ್ಟಣವನ್ನ ಚೆನ್ನಾಗಿ ಅಲಂಕಾರ ಮಾಡಿದ್ದು ಕೃಷ್ಣ ಬರುವಂತ ಸಂದರ್ಭದಲ್ಲಿ. ಇದಾದ್ಮೇಲೆ ಮುಂದೆ ಇನ್ನು ವರ್ಣಿಸ್ತಾ ಹೋಗ್ತಾರೆ. ಇನ್ನು ಇಷ್ಟೇ ಅಲ್ಲ, ನೆಲವನ್ನೆಲ್ಲ ಚೆನ್ನಾಗಿ ಸಾರಿಸಿದ್ರು, ಎಲ್ಲೆಲ್ಲಿ ಮಾಡಿದ್ರು, ಏನೇನ್ ವ್ಯವಸ್ಥೆ ಮಾಡಿದ್ರು ಆ ಸಂದರ್ಭದಲ್ಲಿ ಅಂತ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಮುಂದೆ ಶ್ಲೋಕಕ್ಕೆ ಹೋಗೋಣ. 51ನೇ ಶ್ಲೋಕ. ಸಮ್ಮಾರ್ಜಿತ ಮಹಾಮಾರ್ಗ ರಥ್ಯಾ ಪಣಕ ಚತ್ವರಾಂ ಸಿಕ್ತಾಂ ಗಂಧಜಲೈರುಕ್ತಾಂ ಫಲಪುಷ್ಪಾಕ್ಷತಾಂಕುರೈಃ. ಅಲ್ಲಿ ಒಟ್ಟು ಒಂದು ರಾಜಮಾರ್ಗ, ಅದಕ್ಕೆ ಮಹಾಮಾರ್ಗ ಅಂತ ಕರೀತಾರೆ. ರಾಜಮಾರ್ಗಕ್ಕೆ ಮಹಾಮಾರ್ಗ ಅಂತ ಹೆಸರು. ರಾಜ ಓಡಾಡುವಂತ ಜಾಗ ಏನಿದೆಯಲ್ಲ ಆ ದಾರಿ, ಅದಕ್ಕೆ ರಾಜಮಾರ್ಗ, ಅದನ್ನ ಮಹಾಮಾರ್ಗ ಅಂತ ಕರೆದಿದ್ದಾರೆ. ಮಹಾಮಾರ್ಗ ಸ್ವಚ್ಛ ಆಗಿತ್ತು, ಕೃಷ್ಣ ಬರ್ತಾ ಇದ್ದಾನೆ, ಚೆನ್ನಾಗಿ ತೊಳೆದ ಎಲ್ಲ ಸ್ವಚ್ಛ ಮಾಡಿದ್ದಾರೆ ಆ ಮಹಾಮಾರ್ಗನ. ಅಷ್ಟೇ ಅಲ್ಲ, ರಥ್ಯ. ರಥ್ಯ ಅಂದ್ರೆ ಸಾಮಾನ್ಯವಾಗಿ ನಾವು ಬೀದಿ ಅಂತ ಹೇಳ್ಬಿಡ್ತೀವಿ. ನಾವು ರಥ್ಯ ಅಂತ ಬೀದಿ ಅಂತ ಕರೆದು ಬಿಡ್ತೀವಿ ಆ ಶಬ್ದಕ್ಕೆ. ಇಲ್ಲಿ ರಥ್ಯ ಅಂದ್ರೆ ನಾವು ರಥ ಬೀದಿ ಅಂತ ಹೇಳ್ತೀವಿ. ನಾವು ರಥ ಬೀದಿ ಅಂತ ನಾವು ಶಬ್ದ ಕೇಳೇ ಇರ್ತೀವಿ, ಪ್ರಸಿದ್ಧ ಶಬ್ದ. ರಥ ಬೀದಿ ಅಂದ್ರೆ ರಥ ಓಡಾಡುವಂತಹ ಜಾಗ. ಅದನ್ನೇ ಇಲ್ಲಿ ರಥ್ಯ ಅನ್ನೋ ಶಬ್ದದಿಂದ ರಥಗಳೆಲ್ಲ ಓಡಾಡುವಂತಹ ಜಾಗ ಏನಿದೆ ಅದಕ್ಕೆ ರಥ್ಯ ಅಂತ ಕರೀತಾರಂತೆ. ಅಂತೂ ರಾಜಮಾರ್ಗ ಸ್ವಚ್ಛವಾಗಿ ಮಾಡಿದ್ದಾರೆ ಬರುವಂತಹ ಸಂದರ್ಭದಲ್ಲಿ. ಇನ್ನು ರಥ್ಯ ಅಂದ್ರೆ ರಥಗಳು ಓಡಾಡುವಂತಹ ಸ್ಥಳ ಏನಿತ್ತು ದ್ವಾರಕಾಪಟ್ಟಣದಲ್ಲಿ, ಅದನ್ನೆಲ್ಲ ಸ್ವಚ್ಛ ಮಾಡಿದ್ದಾರೆ. ಜೊತೆಗೆ ಆಪಣಕ ಚತ್ವರ. ಇನ್ನು ಆಪಣಕ ಅಂದ್ರೆ ನಾವ್ ಎಲ್ಲಿ ವಸ್ತುಗಳನ್ನ ಕೊಂಡ್ಕೊಳ್ತೀವಿ ಅಂದ್ರೆ ಅಂಗಡಿಗಳು ಅಂತ, ಅಂಗಡಿಗಳ ಹತ್ರನೂ ಕೂಡ ಪೂರ್ತಿ ಸ್ವಚ್ಛತೆಯನ್ನ ಕಾಪಾಡ್ಕೊಂಡಿದ್ದಾರೆ. ಇನ್ನು ಚತ್ವರಂ ಅಂದ್ರೆ 4 ಹೆದ್ದಾರಿಗಳು ಏನೇನಿದೆ ಅಂತ 4 ದಾರಿಗಳು ಇರುವಂತಹ ಏನೋ ಸ್ಥಳ ಇದೆ, ಅದು ಚತುಷ್ಪಥ ಚತ್ವರ ಅಂತ ಕರಿತೀವಿ. ಅಂತ ಆ ಸ್ಥಳದಲ್ಲೂ ಕೂಡ ಪೂರ್ಣ ಸ್ವಚ್ಛವನ್ನ ಮಾಡಿದ್ದಾರೆ, ಸ್ವಚ್ಛತೆಯನ್ನ ಕಾಪಾಡ್ಕೊಂಡಿದ್ದಾರೆ. ಅಂದ್ರೆ ಹೇಗ್ ಸ್ವಚ್ಛತೆಯನ್ನ ಕಾಪಾಡ್ಕೊಂಡ್ರು, ಎಲ್ಲಿ ಹೋದ್ರು ಕೂಡ ಒಳ್ಳೆ ಸುಗಂಧ ವಾಸನೆ ಅಂತೆ ಎಲ್ಲಾ ಕಡೆ. ಅದು ರಾಜಮಾರ್ಗ ಆಗ್ಬೋದು, ಅಂಗಡಿ ಹತ್ರ ಆಗ್ಬೋದು, ರಥ ಓಡಾಡೋ ಜಾಗ ಆಗ್ಬೋದು, ಅಥವಾ 4 ಹೆದ್ದಾರಿ ಅಂತ ಸ್ಥಳ ಆಗ್ಬೋದು, ಯಾವುದೇ ಸ್ಥಳ ಆದ್ರೂ ಕೂಡ ಚೆನ್ನಾಗಿ ಸುಗಂಧ ವಾಸನೆ ಅಂತೆ. ಯಾಕೆಂದ್ರೆ ಅಲ್ಲಿ ಹಾಕಿದ ನೀರು ಬರೀ ನೀರಲ್ಲ, ಅದು ಗಂಧದ ನೀರಂತೆ. ಎಲ್ಲಾ ಕಡೆ ಹಾಕಿ ಸ್ವಚ್ಛ ಮಾಡಿತ್ತು. ಎಂತ ಅದ್ಭುತ! ಗಂಧ ಅಂದ್ರೆ ಎಷ್ಟು ಗಂಧ ಇರ್ಬೇಕು ಇವ್ರ ಹತ್ರ, ಅಷ್ಟು ಗಂಧದ
ನೀರನ್ನ ಎಲ್ಲಾ ಕಡೆ ಸಿಂಪಡಿಸಿ ಪೂರ್ತಿ ಅಷ್ಟು ಬೀದಿ ಆ ದಾರಿಗಳು ಪೂರ್ಣ ಸುಗಂಧ ಭರಿತವಾಗಿ ಮಾಡಿದ್ದಾರೆ. ಕೃಷ್ಣ ಬರ್ತಾನೆ ಅಂದ್ರೆ ಎಲ್ಲೂ ಕೂಡ ಅಲ್ಲಿ ದುರ್ವಾಸನೆಗೆ ಅವಕಾಶನೇ ಇಲ್ಲ, ದುರ್ಗಂಧಕ್ಕೆ. ಅಷ್ಟು ಸುಗಂಧವಾಗಿ ಈ ದ್ವಾರಕಾಪಟ್ಟಣ ಇತ್ತು. ಅಲ್ಲಿ ಕಾಲಿಡೋದಿರ್ಲಿ, ಅದು ಬರೋ ಮುಂಚೆನೆ ಆ ಸುಗಂಧ ಹೊರಗ್ ಬರ್ತಾ ಇತ್ತು. ಅಷ್ಟು ಚೆನ್ನಾಗಿ ತಾವು ಸ್ವಚ್ಛತೆಯನ್ನ ಮಾಡಿದ್ದಾರೆ. ಜೊತೆಗೆ ಒಂದ್ ಕಡೆ ಇದನ್ನೆಲ್ಲ ತುಂಬಿಸ್ಕೊಂಡಿದಾರಂತೆ. ಏನೇನ್ ತುಂಬಿಸ್ಕೊಂಡಿದ್ದಾರೆ ಅಂದ್ರೆ ಕೃಷ್ಣನ ಸ್ವಾಗತಕ್ಕೆ ಒಂದ್ ಕಡೆ ಹಣ್ಣು ಫಲ, ಆಮೇಲೆ ಪುಷ್ಪ ಹೂವುಗಳು, ಈ ಕಡೆ ಅಕ್ಷತೆ ಕಾಳುಗಳು, ಜೊತೆಗೆ ಅಂಕುರ ಮೊಳಕೆ. ಅಂತೂ ಈ 4 ಕೂಡ ಒಂದು ಕಡೆ ತುಂಬಿಸ್ಕೊಂಡಿದ್ದಾರೆ. ಇಷ್ಟೆಲ್ಲ ತುಂಬಿಸ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಮುಂದೆ ಇನ್ನೂ ಕೂಡ ವರ್ಣನೆ ಇದೆ. ಪೂರ್ತಿ ವರ್ಣನೆಯನ್ನ ನಾವು ಕೇಳಿದ್ಮೇಲೆ ಗೊತ್ತಾಗತ್ತೆ, ಓ ದ್ವಾರಕಾಪಟ್ಟಣದಲ್ಲಿ ಕೃಷ್ಣ ಬರುವ ಮುಂಚೆ ಏನೇನೆಲ್ಲ ತಯಾರಾಗೋಗಿತ್ತು ಅಂತ ಒಂದು ಕಲ್ಪನೆಗೆ ನಂತರ ಬರುತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. 52ನೇ ಶ್ಲೋಕ. ದ್ವಾರಿ ಗೃಹಾಣಾಂ ಚ ದಧ್ಯಕ್ಷತ ಫಲೇ ಕ್ಷುಭಿಃ ಅಲಂಕೃತಾಂ ಪೂರ್ಣ ಕುಂಭೈಃ ಬಲಿಭಿರ್ಧೂಪ ದೀಪಕೈಃ ದ್ವಾರಿ ಗೃಹಾಣಾಂಚ ಅಂತ. ದ್ವಾರಿ ಅಂದ್ರೆ ಬಾಗಿಲಿಗೆ ಇತ್ತು ಅಂತ. ನಾವು ದಿನ ಓದ್ತೀವಿ, ದಿನ ತಿಂತಾ ಇರ್ತೀವಿ, ಹಗಲು ತಿಂತಾ ಇರ್ತೀವಿ. ಹೀಗೆಲ್ಲ ಶಬ್ದ 2 ಸಲ ಶಬ್ದ ನಾವು ಬಳಸ್ತಾ ಇರ್ತೀವಿ. ಯಾಕೆ? ಒಂದೊಂದು ಬಿಡದೆ ಅಂತ. ಪ್ರತಿ ಬಾಗಿಲು ದ್ವಾರಿ ಗೃಹಾಣಾಂಚ, ಪ್ರತಿಯೊಬ್ಬರ ಮನೆಯ ಬಾಗಿಲು ಏನಿದೆ ಆ ಮನೆಯ ಬಾಗಿಲು ಮುಂದೆ ಎಲ್ಲರೂ ನಿಂತಿದ್ರು. ಏನನ್ನ ಹಿಡ್ಕೊಂಡು ನಿಂತಿದ್ರು ಆ ಪ್ರಜೆಗಳು ಕೃಷ್ಣನ ಸ್ವಾಗತವನ್ನ ಮಾಡ್ಲಿಕ್ಕೆ ಅಂದ್ರೆ ದಧಿ ಅಕ್ಷತ ಫಲ ಇಕ್ಷುಭಿಹಿ ಅಂತ ಹೇಳ್ತಾರೆ. 4 ಇಲ್ಲಿ ಏನೇನು ಇಟ್ಕೊಂಡು ಅನ್ನೋದನ್ನ ಗಮನಿಸ್ತಾ ಹೋಗ್ಬೇಕು ನಾವು. ಒಂದು ದಧಿ ಮೊಸರಿರೋಂತಹ ಒಂದು ಪಾತ್ರೆಯನ್ನ ಹಿಡ್ಕೊಂಡಿದ್ದಾರೆ. ಇನ್ನು ಅಕ್ಷತ ಮಂತ್ರಾಕ್ಷತೆ ಅದನ್ನ ಇಟ್ಕೊಂಡಿರುವಂತಹ ಒಂದು, ಇನ್ನು ಹಣ್ಣುಗಳಿರುವಂತಹ ಒಂದು ಪಾತ್ರೆ, ಜೊತೆಗೆ ಇಕ್ಷುಭಿಹಿ ಅಂತ ಹೇಳ್ತಾರೆ. ಇಕ್ಷು ಅಂತಂದ್ರೆ ಕಬ್ಬು, ಆ ಕಬ್ಬಿನ ಜಲ್ಲೆ ಅದೇನಿದೆ ಅದನ್ನು ಕೂಡ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಕಬ್ಬಿನ ಜಲ್ಲೆ ಇಕ್ಷು, ಇನ್ನು ಫಲ ಹಣ್ಣುಗಳಾಯ್ತು, ಮತ್ತೆ ಮೊಸರು ಇರುವಂತಹದ್ದು, ಜೊತೆಗೆ ಅಕ್ಷತ ಮಂತ್ರಾಕ್ಷತ ಇರುವಂತಹದ್ದು. ಹೀಗೆ 4 ವಸ್ತುಗಳೇನಿದೆ ಇದನ್ನೆಲ್ಲ ಇಟ್ಕೊಂಡಿದ್ದಾರೆ. ಪೂರ್ಣ ಕುಂಭ, ಪೂರ್ತಿ ಕಲಶವನ್ನ ತುಂಬಿಸಿಕೊಂಡು ಆ ಪೂರ್ಣ ಕುಂಭವನ್ನ ಹಿಡ್ಕೊಂಡಿದ್ದಾರೆ. ಮತ್ತೆ ಬಲಿಭಿಹಿ ಅಂದ್ರೆ ಪೂಜಾ ಸಾಧನ ದ್ರವ್ಯಗಳು. ದೇವರಿಗೆ ಕೃಷ್ಣ ಬರ್ತಾ ಇರೋದ್ರಿಂದ ಅವನಿಗೇನೇನು ಪೂಜೆ ಮಾಡ್ಲಿಕ್ಕೆ ಬೇಕಾದ ಸಾಮಗ್ರಿಗಳಿದೆ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ. ಧೂಪನೂ ಇದೆ, ದೀಪನೂ ಇದೆ. ಧೂಪದ ವ್ಯವಸ್ಥೆನೂ ಮಾಡ್ಕೊಂಡಿದ್ದಾರೆ, ದೀಪದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಷ್ಟರಿಂದ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಇವರೆಲ್ಲ ಇದ್ದಾರೆ ಅಂತ. ಆದ್ರೆ ಇಲ್ಲಿ ಅಲಂಕೃತ ಅಂದ್ರೆ ಇವರೆಲ್ಲ ಅಲಂಕಾರ ಮಾಡ್ಕೊಂಡಿದ್ದು ಅಂತ ಅರ್ಥ ಅಲ್ಲ. ಇಲ್ಲಿ ಅಲಂಕೃತ ಅನ್ನೋ ಶಬ್ದ ಏನ್ ಬಂದಿದೆಯಲ್ಲ ಇದಕ್ಕೆ ದ್ವಾರಕೆ ಅಂತ ಅರ್ಥ. ಇಷ್ಟೆಲ್ಲದರಿಂದ ದ್ವಾರಕೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದ್ವಾರಕೆ ಎಷ್ಟು ಅಲಂಕಾರ ಮಾಡಿದ್ದಾರೆ ಆ ಪಟ್ಟಣಕ್ಕೆ ಅಂದ್ರೆ ಹೀಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳಿಂದ ಎಷ್ಟು ಚೆನ್ನಾಗಿ ವೈಭವದಿಂದ ಆ ಇಡೀ ದ್ವಾರಕಾ ಪಟ್ಟಣ ಮೇಲಿಂದ ನೋಡಿದ್ರೆ ಎಷ್ಟು ಸುಂದರವಾಗಿ ಕಾಣ್ಲಿಕ್ಕೆ ಸಾಧ್ಯನೋ ಅಷ್ಟು ಸುಂದರವಾಗಿ ಈ ದ್ವಾರಕಾ ಪಟ್ಟಣವನ್ನ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪ್ರತಿಯೊಬ್ಬರು ಆ ಪ್ರಜೆಗಳು. ಯಾಕೆ? ಕೃಷ್ಣ ಬರ್ತಾ ಇದ್ದಾರೆ ಅನ್ನೋ ಒಂದೇ ಕಾರಣ. ಇಷ್ಟಾಗಿ ಇನ್ನೊಂದು ಮಾತು, ಇಲ್ಲಿ ಬಲಿ ಅನ್ನೋ ಶಬ್ದ ಬಳಸಿದ್ರು. ಬಲಿ ಅನ್ನೋ ಶಬ್ದಕ್ಕೆ ಒಬ್ಬರು ವಿವರಣೆ ಮಾಡಿದ್ದೇನೆಂದ್ರೆ, ಈ ಪೂಜೆ ಮಾಡ್ಬೇಕಾದ್ರೆ ಸಾಧನೆ ದ್ರವ್ಯಗಳು ನಾವು ಪೂಜೆ ಮಾಡ್ಬೇಕಾದ್ರೆ ಏನೇನು ಉಪಯೋಗಿಸ್ಕೊಳ್ತೀವಿ ಇದೆಲ್ಲ ಅವರು ಧರಿಸಿದ್ದಾರೆ ಅಂತ, ಪೂಜಾ ಸಾಧನೆ ಅಂತ. ಇನ್ನು ನಾವು ಕಬ್ಬಿನ ಜಲ್ಲೆ ಹಿಡ್ಕೊಂಡಿರ್ತಾರೆ ಅಂತ, ಅದೆಲ್ಲ ಮಂಗಳ ವಸ್ತುಗಳಲ್ಲಿ ಅದನ್ನು ಕೂಡ ಮುಖ್ಯವಾಗಿ ಇಟ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ಇಕ್ಷು, ಈ ದಧಿ ಇದೆಲ್ಲ ಮಂಗಳ ವಸ್ತು ಅದನ್ನು ಧರಿಸಿದ್ದಾರೆ. ಇದು ಬರೀ ಪ್ರಧಾನ ವಸ್ತು. ಇನ್ನು ಮಿಕ್ಕಿದ ಅನೇಕ ವಸ್ತುಗಳಿದೆ. ಜೊತೆಗಲ್ಲಿ ಕಬ್ಬಿನ ಜಲ್ಲೆಯನ್ನ ಜಾಸ್ತಿ ಬೆಳೀತಾ ಇತ್ತು ಅಂತ ಆ ನಿಟ್ಟಿನಲ್ಲೂ ಕೂಡ ಇದೆ. ಮಂಗಳ ದ್ರವ್ಯ ಅನ್ನೋದ್ರ ಉಲ್ಲೇಖ ತುಂಬಾ ಮಂಗಳ ದ್ರವ್ಯಗಳಿದೆ, ಅದರಲ್ಲಿ ಪ್ರಧಾನವಾಗಿ ಇದನ್ನ ಉಲ್ಲೇಖ ಮಾಡಿದ್ದಿದೆ. ಇಷ್ಟಾಗಿ ಈ ಬಲಿ ಅನ್ನೋ ಶಬ್ದದ ಬಗ್ಗೆ ಮಹತ್ವ ಬಂತು. ಬಲಿ ಅನ್ನೋ ಶಬ್ದ ಯಾಕೆ ಬಂತು ಅಂದ್ರೆ, ಬಲಿ ಅನ್ನೋ ಶಬ್ದಕ್ಕೆ ನಾವೇನ್ ಅರ್ಥ ಹೇಳಿದ್ವಿ? ಪೂಜೆ ಮಾಡ್ಲಿಕ್ಕೆ ಬೇಕಾದ ದ್ರವ್ಯಗಳು ಅಂತ, ಪೂಜಾ ಸಾಧನ ಸಾಮಗ್ರಿ ಅದನ್ನೆಲ್ಲ ಇಟ್ಕೊಂಡ್ ಬಂದಿದ್ರು ಅಂದ್ರೆ
ಈಗೆಲ್ಲ ಅದನ್ನೇ ಇಟ್ಕೊಂಡಿರ್ತಾನೆ. ಈಗ ಪುಷ್ಪ, ಹೂವು ಮತ್ತೆ ಗಂಧ ಇದೆಲ್ಲ ಬಲಿಯೇನೆ, ಪೂಜಾ ಸಾಧನ ದ್ರವ್ಯಗಳೇ. ಅದನ್ನೆಲ್ಲ ಹಿಂದಿನ ಶ್ಲೋಕದಲ್ಲೂ ಹೇಳಿದ್ರು, ಈ ಶ್ಲೋಕದಲ್ಲೂ ಕೆಲವು ವಿವರಣೆ ಮಾಡಿದ್ದಾರೆ. ಅದಾದ್ಮೇಲೆ ಬಲಿ ಅಂತ ಮತ್ತ್ಯಾಕೆ ಹೇಳ್ತಾರೆ? ಪೂಜಾ ಸಾಧನ ಸಾಮಗ್ರಿಗಳು ಅಂತ ಮತ್ತ್ಯಾಕೆ ಹೇಳ್ಬೇಕು? ಇದೆಲ್ಲ ಅದೇ ತಾನೆ. ಅಂದ್ರೆ ಬಲಿ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನ ಇಲ್ಲಿ ಬರ್ದಿದ್ದಾರೆ. ನಿಜವಾಗಿ ಬಲಿ ಅಂದ್ರೆ ಏನು? ಕುಂಕುಮ ಮಿಶ್ರಿತ ಅನ್ನಾದಿ ರೂಪೈಹಿ ಬಲಿಭಿಹಿ. ಅದೇನಂದ್ರೆ ಕೃಷ್ಣನಿಗೆ ದೃಷ್ಟಿದೋಷ ಇದು ತಗಲಬಾರದು ಅಂತ ಉದ್ದೇಶ ಇದೆ ಎಲ್ಲ ಪ್ರಜೆಗಳಿಗೆ. ಯಾಕೆಂದ್ರೆ ಕೃಷ್ಣ ಎಷ್ಟು ದೊಡ್ಡ ಕಾರ್ಯವನ್ನ ಸಾಧಿಸ್ಕೊಂಡು ಮತ್ತೆ ದ್ವಾರಕಾಪಟ್ಟಣಕ್ಕೆ ವಾಪಸ್ ಬರ್ತಾ ಇದ್ದಾನೆ, ಅವನಿಗೆ ದೃಷ್ಟಿ ತಾಗಬಾರದು ಅಂತ. ಯಾರ ಕೆಟ್ಟ ದೃಷ್ಟಿಯೂ ಕೂಡ ಕೃಷ್ಣನಿಗೆ ತಾಕಬಾರದು. ಅವನ ದೃಷ್ಟಿ ಅವನಿಗೆ ಯಾಕೆ ಅಂತಹ ದೃಷ್ಟಿ ತಾಕತ್ತೆ? ಖಂಡಿತ ಸಾಧ್ಯ ಇಲ್ಲ ದೇವರಿಗೆ. ಆದ್ರೆ ಆ ಪ್ರೀತಿ, ಆ ಶ್ರದ್ಧೆ, ಮಮತೆ ಅವರಿಗೆ ಕೃಷ್ಣನ ದೇವರು ಅಂತ ಅನ್ಕೊಳ್ತಾ ಇರ್ತಾರೆ, ಅಷ್ಟೊತ್ತಿಗೆ ಮರಿತಾ ಇರ್ತಾರೆ. ಎರಡೂ ತರ ಭಾವನೆ ಇರುತ್ತೆ. ಆ ನಿಟ್ಟಿನಲ್ಲಿ ದೃಷ್ಟಿದೋಷ ಪರಿಹಾರ ಆಗ್ಲಿ ಕೃಷ್ಣನಿಗೆ, ಅವನ ಸುತ್ತಲೂ, ಅವನ ಮುಖದ ಸುತ್ತಲೂ ಪೂರ್ತಿ ಒಂದು ಸಲಿ ತಿರುಗಿಸ್ಬೇಕು ಅಂತ. ಏನನ್ ತಿರುಗಿಸ್ಬೇಕು? ಕುಂಕುಮ ಮಿಶ್ರಿತ ಅನ್ನಾದಿ ರೂಪೈಹಿ ಬಲಿಭಿಹಿ. ದೃಷ್ಟಿನ್ ತೆಗಿಬೇಕಾದ್ರೆ ಒಬ್ಬೊಬ್ರು ಒಂದೊಂದ್ ರೀತಿ ದೃಷ್ಟಿ ತೆಗಿಯೋ ಕ್ರಮ ಇದೆ. ಅವು ಪೂರ್ತಿ ಯಾರ ದೃಷ್ಟಿ ತೆಗಿಬೇಕು ಅಂದ್ರೆ ಮುಖದ ಸುತ್ತಲೂ ಹೀಗೊಂದ್ 3 ಸಲಿ ಮಾಡೋದಿರತ್ತಲ್ಲ. ಹಾಗೆ ಇಲ್ಲಿ ಕೃಷ್ಣನಿಗೆ ದೃಷ್ಟಿ ದೋಷ ಪರಿಹಾರ ಮಾಡ್ಲಿಕ್ಕೋಸ್ಕರ ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ, ಒಬ್ರು ಇಬ್ರಲ್ಲ, ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ ಕೃಷ್ಣನಿಗೆ ದೃಷ್ಟಿ ತೆಗಿಬೇಕು ಅಂತ ಅಷ್ಟಷ್ಟು ತಗೊಂಡ್ ಬಂದಿದ್ದಾರೆ. ಏನ್ ತಗೊಂಡ್ ಬಂದಿದ್ದಾರೆ? ಕುಂಕುಮ ಮಿಶ್ರಿತ ಅನ್ನ ಅಂತ ಬರೀತಾರೆ. ಕುಂಕುಮ ಮಿಶ್ರಣಗೊಂಡಿರುವಂತಹ ಅನ್ನ. ಅದು ಸಾಮಾನ್ಯವಾಗಿ ನಮಗೆ ಗೊತ್ತಿರತ್ತೆ. ಕೆಂಪು ಏನಿದೆ ಆ ಕೆಂಪು ನೀರು, ಕೆಂಪು ಮಿಶ್ರಿತ ಅನ್ನ, ಬಣ್ಣ ಮಿಶ್ರಿತ ಅನ್ನ ಅಂದ್ರೆ ಕುಂಕುಮ ಮಿಶ್ರಿತ ಅನ್ನ. ಅದನ್ನ ಬಲಿಯನ್ನಾಗಿ ತಗೊಂಡ್ಬಂದಿದ್ದಾರೆ ಅಂತ ಇದನ್ನ ನಮಗೆ ಯಾದುಪತ್ಯ ಟಿಪ್ಪಣಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂತೂ ಈ ರೀತಿ ಪ್ರತಿಯೊಬ್ಬರು ಕೂಡ ಅವನಿಗೆ ಯಾವುದೇ ರೀತಿ ದೋಷ ತಗಲ್ದೇ ಇರ್ಲಿ ಅಂತ. ನಿಜವಾಗಿ ಏನಂದ್ರೆ ಇವ್ರ ದೃಷ್ಟಿ ದೋಷ ಎಲ್ಲ ಇವ್ರಿಗೆ ಪರಿಹಾರ ಆಗೋಗಿರುತ್ತೆ ಅವತ್ತು ಕೃಷ್ಣನಿಗೆ ತೋರಿಸಿದ್ರಿಂದ. ಅಂತೂ ಈ ರೀತಿ ಆ ಕೃಷ್ಣನ ಮೇಲಿರೋ ಪ್ರೀತಿಯನ್ನ ಎಲ್ಲ ಈ ಪ್ರಜೆಗಳು ತಾವು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲಿ. ಇಷ್ಟೊತ್ತಿಗೆ ಈ ದ್ವಾರಕಾಪಟ್ಟಣದ ಈ ವಿವರಣೆ ಎಲ್ಲ ಮುಗಿಸ್ತಾ ಏನ್ ಮಾಡ್ತಾರೆ ಅಂದ್ರೆ, ಕೃಷ್ಣ ಬಂದಿರೋ ವಿಷಯ ಕೆಲವ್ರಿಗೆ ಗೊತ್ತಾಗತ್ತಲ್ಲಿ. ಇದು ಪ್ರಜೆಗಳಿಗೆಲ್ಲ ಗೊತ್ತಾಯ್ತು, ಆದ್ರೆ ಅರಮನೆಗಳ ಒಳಗಡೆ ಇರುವಂತಹ ಜನರಿಗೆ ಗೊತ್ತಾಯ್ತಾ ಇಲ್ವಾ? ಅವ್ರಿಗೆಲ್ಲ ಗೊತ್ತಾಯ್ತು. ಯಾರ್ಯಾರಿದ್ರು? ವಸುದೇವ ಇದ್ದ, ಅಕ್ರೂರ, ಉಗ್ರಸೇನ, ಪ್ರತಿಯೊಬ್ಬರು ಇದ್ರು. ಅವರೆಲ್ಲ ಕೃಷ್ಣ ಬರೋ ವಾರ್ತೆಯನ್ನ ಕೇಳಿದಾಗ ಅವ್ರು ಏನ್ ಮಾಡಿದ್ರು, ಅವ್ರು ಏನ್ ಮಾಡ್ತಾ ಇದ್ರು ಅಂತ ಇದರ ವರ್ಣನೆಯನ್ನ ಮುಂದೆ ಮಾಡ್ಲಿಕ್ಕಿದೆ. ಅದನ್ನ ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ಬಹುದು. ಈಗ 53ನೇ ಶ್ಲೋಕ. ನಿಶಮ್ಯ ಕೃಷ್ಣ ಮಾಯಾಂತಂ ವಸುದೇವೋ ಮಹಾಮನಾಃ ಅಕ್ರೂರಶ್ಚೋಗ್ರಸೇನಶ್ಚ ರಾಮಶ್ಚಾದ್ಭುತ ವಿಕ್ರಮಃ. ಹಾಗೆ ಮುಂದಿನ ಶ್ಲೋಕವನ್ನು ಹೇಳ್ಬಿಡ್ತೇನೆ, ಅದು ಇದಕ್ಕೆ ಲಿಂಕ್ ಇದೆ. ಪ್ರದ್ಯುಮ್ನಶ್ಚಾರುದೇಶ್ನಶ್ಚ ಸಾಂಬೋ ಜಾಂಬವತಿ ಸುತಃ ಪ್ರಹರ್ಷ ವೇಗೋಚ್ಛ್ವಸಿತ ಶಯನಾಸನ ಭೋಜನಾಃ. ಗುರುಗಳೇ, ಇದನ್ನ ಈ ಶ್ಲೋಕ ಇನ್ನೊಂದ್ಸರ್ತಿ ಹೇಳಿ. ಗುರುಗಳೇ, ಅದು ಸಾಂಬ ಗದಾದಯ ಅಂತ ಇದೆ. ಏನಿದೆ ಈ ಶ್ಲೋಕನ ಇನ್ನೊಂದ್ಸರ್ತಿ ಹೇಳಿ ಗುರುಗಳೇ. ಯಾವ್ದು? 54ನೇದ? ಹೌದು ಗುರುಗಳೇ. ಹಾ, ಅದು ಪ್ರದ್ಯುಮ್ನಶ್ಚಾರುದೇಶ್ನಶ್ಚ ಸಾಂಬೋ ಜಾಂಬವತಿ ಸುತಃ ಅಂತ ಇದೆ. ಇಲ್ಲಿ ಏಚ ಅಂತ ಇದೆ, ಏಚ ಅಂತ ಇದೆ ಮಧ್ಯ. ಒಬ್ರು ಹೇಳಿ. ಪ್ರದ್ಯುಮ್ನಶ್ಚ ಚಾರುದೇಶ್ನಾಶ್ಚ ಏಚ ಸಾಂಬಗತಾತಯಃ. ಸಾಂಬ ಗದಾದಯ ಅಂತ ಇದೆಯಾ? ಹೌದು. ಅದೇ ನಮ್ಗೆ ನಮ್ಮ ಪಾಠದಲ್ಲೆಲ್ಲ ಇಲ್ಲಿ ಜಾಂಬವತಿ ಸುತಃ ಅಂತ ಇದೆ. ಅದೇ ಉಚಿತ.
ಗದಾ ಅನ್ನೋದಕ್ಕಿಂತ ಇಲ್ಲಿ ಸಾಂಬ ಗದಾದಯ ಅನ್ನೋದಕ್ಕಿಂತ ಸಾಂಬನ ಪರಿಚಯ ಹೇಳಲಿಕ್ಕೆ ಒಬ್ಬೊಬ್ರು ಪರಿಚಯ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಅದರಿಂದ ಸಾಂಬನ ಪರಿಚಯ ಮಾಡ್ತಾ ಅಲ್ಲ ಅಲ್ಲ ಈ ಪ್ರದ್ಯುಮ್ನಾಶ್ ಚಾರುತೇಷ್ಣಾಶ್ಚ ಯೇ ಚ ಸಾಂಬಗತಾಯದಯ. ಅದಿರ್ಲಿ, ಇಲ್ಲೇನಂದ್ರೆ ಸಾಂಬೋ ಜಾಂಬವತಿ ಸುತಃ ಅಂತ ಇಟ್ಕೊಳ್ಳಿ, ಈ ಪಾಠ ಇಟ್ಕೊಳ್ಳಿ. ಅದು ಏನ್ ತಪ್ಪೇನಿಲ್ಲ, ಶಬ್ದ ಇದೇನ್ ತಪ್ಪಿಲ್ಲ. ಅದೇ ಇಲ್ಲಿ ಸ್ವಾರಸ್ಯ ಬರ್ಲಿಕ್ಕೋಸ್ಕರ ಈ ಪಾಠ ಇಟ್ಕೊಳ್ಳಿ. ಸರಿ, ಓಕೆ, ಧನ್ಯವಾದಗಳು. ಹೀಗೆ ತಾವು ಕೃಷ್ಣನ ಈ ಆಗಮನವನ್ನ ಯಾರು ತಿಳ್ಕೊಂಡು ಅವರೆಲ್ಲ ಏನ್ ಮಾಡಿದ್ರು, ನಿಶಮ್ಯ ಕೃಷ್ಣ ಮಾಯ ಅಂತ ಕೃಷ್ಣ ಬರ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಆಗ ಒಬ್ಬೊಬ್ಬರ ವರ್ಣನೆ ಮಾಡ್ತಾ ಹೋಗ್ತಾರೆ. ವಸುದೇವನ ಗುಣ ಏನ್ ನಿಜವಾಗಿ ಅಂದ್ರೆ ಮಹಾಮನಾಹ ವಸುದೇವ ಅಂತ. ಅಂದ್ರೆ ಅವನಿಗೆ ಚೆನ್ನಾಗ್ ಜ್ಞಾನ ಇದೆಯಂತೆ. ಇದು ಕೃಷ್ಣ ನನ್ನ ಮಗ ಅಂತ ಅಷ್ಟೇ ಅಲ್ಲ, ನನ್ನ ಮಗನಾಗಿ ಬಂದಿರೋನ್ ಯಾರು, ಸಾಕ್ಷಾತ್ ಪರಮಾತ್ಮ ಅಂತ. ಆ ಭಗವಂತನ ಬಗ್ಗೆ ಅಷ್ಟು ಚೆನ್ನಾಗಿ ಜ್ಞಾನ ಅವನಿಗೆ ಇತ್ತಂತೆ. ಆ ರೀತಿ ಮಹಾಮನಃ, ದೊಡ್ಡ ಮನಸ್ಸು ಅಂತ. ಅದು ನಿಜವಾಗಿ ನಮ್ಗೆ ಗೊತ್ತಾಗುತ್ತೆ. ಯಾವಾಗ್ಲೂ ಆ ರೀತಿ ಜ್ಞಾನ ಇತ್ತ, ಅದೆಲ್ಲ ಕಷ್ಟ ಅಂತ. ಅದಕ್ಕೇನಂದ್ರೆ ಇಲ್ಲಿ ಜ್ಞಾನ ಅಂತೂ ಇತ್ತು, ಜ್ಞಾನ ಇರ್ಲಿಲ್ಲ ಅಂತಿಲ್ಲ. ದೇವರು ತನ್ನ ಮಗ ದೇವರೇ ತಾನು ಮಗನಾಗಿ ಪ್ರಕಟನಾಗಿದ್ದು ಅಂತ ಚೆನ್ನಾಗಿ ಅವನ ಜ್ಞಾನ ಇದೆ. ಅವನು ಮಹಾಮನಃ ಅಂತ, ಒಳ್ಳೆ ಮನಸ್ಸು ಅಂತ. ಯಾಕೆಂದ್ರೆ ತಪಸ್ ಮಾಡಿದ್ದು ಯಾಕೆ ಮಾಡಿದವರು ತಪಸ್ಸು, ದೇವರನ್ನೇ ತಮ್ಮ ಮಗನನ್ನಾಗಿ ಪಡಿಬೇಕು ಅಂತ ಅವರು ತಪಸ್ಸು ಮಾಡಿದವರು. ಇಂಥ ಮನಸ್ಸೇ ಯಾರ್ಗಾರ್ ಬರ್ತಾ, ಎಂಥ ಉತ್ತಮವಾದ ಮನಸ್ಸು ಅವ್ರದ್ದು ಅಂತ ಅನ್ನುವ ವರ್ಣನೆ ಮಾಡ್ತಾ ಮಹಾಮನಃ ವಸುದೇವ ಅವನೇನ್ ಮಾಡ್ದ ಅಂತ, ಏನಿಲ್ಲ ಬಂದು ಎದುರುಗೊಂಡ್ರು ಅಂತ ಮುಂದೆ ಉಲ್ಲೇಖ ಮಾಡ್ತಾರೆ. ಎಲ್ರೂ ಬಂದು ಕೃಷ್ಣನ ನೋಡ್ಲಿಕ್ಕೆ ಅಂತ ಬಂದ್ರು ಅಂತ. ಅದೇ ಬರ್ಬೇಕಾದ್ರೆ ಹೇಗ್ ಬಂದ್ರು ಅನ್ನೋ ವರ್ಣನೆ ಮುಂದೆ ಕೂಡ ಇದೆ. ಸರಿ, ಇದು ವಸುದೇವನ ಬಗ್ಗೆ ಆಯ್ತು. ಇನ್ನು ಮುಂದೆ ಬಲರಾಮನ ಬಗ್ಗೆ ವರ್ಣನೆ ಮಾಡ್ತಾರೆ. ಬಲರಾಮ ಎಂಥವನು ಅಂದ್ರೆ ಅದ್ಭುತ ವಿಕ್ರಮ, ಅವನ ಪರಾಕ್ರಮದ ಬಗ್ಗೆ ಹೇಳ್ಬೇಕಾ? ಬಲರಾಮ ಶೇಷಾಂಶ ಅಂತ ಶೇಷದೇವರ ಬಲ ಹೇಳ್ಬೇಕಾ? ಅದೇ ಹೇಳೋ ಅವಶ್ಯಕತೆ ಇಲ್ಲ. ಅಂತ ಅದ್ಭುತವಾದ ವಿಕ್ರಮ ಇರುವಂತ ಬಲರಾಮ ಅವನು ಕೂಡ ಬಂದ. ಈ ಕಡೆ ಪ್ರದ್ಯುಮ್ನ, ಈ ಕಡೆ ಚಾರುದೇಶ್ನ, ಜೊತೆಗೆ ಸಾಂಬ. ಈ ಸಾಂಬ ಅಂದ್ರೆ ಯಾರು ಅಂತ ಪರಿಚಯ ಮಾಡ್ಕೊಳ್ಲಿಕ್ಕೆ ಜಾಂಬವತಿ ಸುತಃ ಅಂತ ಹೇಳಿ ಪರಿಚಯವನ್ನ ಮಾಡ್ಕೊಟ್ರು. ಇವರೆಲ್ಲ ಬಂದ್ರಲ್ಲ, ಬರ್ಬೇಕಾದ್ರೆ ಒಬ್ಬೊಬ್ರು ಒಂದೊಂದು ಕಡೆ ಏನೋ ಕೆಲಸ ಮಾಡ್ತಾ ಇದ್ರಂತೆ. ಇದರಲ್ಲಿ ಉಗ್ರಸೇನ ಅಕ್ರೂರನ ಬಗ್ಗೆನೂ ಕೂಡ ಇಲ್ಲಿ ಹೇಳಿದ್ದಾರೆ. ಅವರು ಕೂಡ ಒಳ್ಳೆ ಮನಸ್ಸು, ಅಕ್ರೂರ ಉಗ್ರಸೇನ ಅವ್ರು ಯಾವಾಗಲೂ ಕೃಷ್ಣನಲ್ಲೇ ಮುಳುಗುದವ್ರು ಅವರೆಲ್ಲ. ಅಂತ ಕೃಷ್ಣನ ಶ್ರೇಷ್ಠ ಭಕ್ತರು, ಸದಾ ಮನಸ್ಸನ್ನ ಚೆನ್ನಾಗಿ ಇಟ್ಕೊಂಡಿದ್ರು ಅಂತ. ಮನಸ್ಸನ್ನ ಚೆನ್ನಾಗಿ ಇಟ್ಕೊಳ್ಳೋದು ಒಂದು ಏನರ್ಥ, ಕೃಷ್ಣನಲ್ಲೇ ಸದಾ ಮನಸ್ಸನ್ನ ಮುಳುಗಿಸ್ಕೊಂಡಿರೋರು ಅಂತ ಅರ್ಥ. ಇಂಥ ಈ ಅಕ್ರೂರ ಉಗ್ರಸೇನ ಇವರೆಲ್ಲ ಅವಾಗ ಒಬ್ಬೊಬ್ರು ಒಂದೊಂದ್ ಕೆಲಸ ಮಾಡ್ತಾ ಇದ್ರು. ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಒಬ್ರು ಮಲ್ಕೊಂಡಿದ್ರಂತೆ ಪಾಪ, ಇನ್ನೊಬ್ರು ತಮ್ಮ ಆಸನದ ಮೇಲೆ ಕೂತ್ಕೊಂಡಿದ್ರು, ಇನ್ನೊಬ್ರು ಊಟ ಮಾಡ್ತಾ ಇದ್ರು. ಆದ್ರೆ ಕೃಷ್ಣ ಬಂದಿದ್ದಾನೆ ಅಂತ ಗೊತ್ತಾದ ಕೂಡ್ಲೆ ಪ್ರಹರ್ಷೋಚ್ಛ್ವಸಿತ, ಆ ಪ್ರಹರ್ಷ ವೇಗ ಇದೆಯಲ್ಲ, ಖುಷಿಯಾದ ಸಂತೋಷದ ಸಂದರ್ಭದಲ್ಲಿ ಅವರ ವೇಗ ಹೇಗಿತ್ತು ಅಂದ್ರೆ ಆ ಸ್ಪೀಡ್ ಅಲ್ಲಿ ಓಡ್ತಾ ಇದ್ದಾರೆ. ಅವನು ಮಲಗಿದ್ದವನು ದಡಾರಂತ ಎದ್ದು ಓಡೋದ, ಕೂತಿದ್ದವನು ಇನ್ನೂ ಬೇಗ. ಇನ್ನು ಊಟ ಮಾಡ್ತಾರೋ ಊಟ ಬಿಟ್ಟು ಓಡಿದಾರಂತೆ. ಯಾಕೆ ಕೃಷ್ಣ ಬಂದ್ಮೇಲೆ ಇನ್ನೇನಲ್ಲ, ಊಟ ಏನು, ಶಯನ ಏನು, ಆಸರ ಏನು, ಕೃಷ್ಣನ ಭಾಗ್ಯ, ಆ ಕೃಷ್ಣನ ದರ್ಶನ ಭಾಗ್ಯ ಏನು ಸಿಗ್ತಾ ಇದೆ, ಆ ಭಾಗ್ಯವನ್ನ ಯಾರಾದ್ರೂ ಬಿಟ್ಕೊಳ್ಲಿಕ್ಕೆ ಸಾಧ್ಯನಾ? ಬಿಟ್ಕೊಳ್ಲಿಕ್ಕೆ ತಕ್ಷಣ ಎಲ್ರೂ ಕೂಡ ವೇಗದಿಂದ ತಾವು ಓಡ್ ಹೋಗ್ತಾ ಇದ್ದಾರೆ. ಆ ಓಡ್ ಹೋಗೋ ಸಂದರ್ಭದಲ್ಲೂ ಎಲ್ಲ ಸಿದ್ಧತೆನ ಮಾಡ್ಕೊಂಡೇ ಹೋಗಿದ್ದಾರೆ. ವೇಗ ಇದೆ, ಆ ವೇಗ ಎಷ್ಟಿತ್ತು ಅಂದ್ರೆ ಅಲ್ಲಿ ಏನು ಮರೆತಿಲ್ಲ. ಕೃಷ್ಣನಿಗೆ ಯಾವ ರೀತಿ ಸ್ವಾಗತ ಮಾಡ್ಬೇಕೋ ಆ ರೀತಿ ಸ್ವಾಗತವನ್ನೇ ಮಾಡ್ಲಿಕ್ಕೆ ಎಲ್ರೂ ಕೂಡ ಇವರೆಲ್ಲ ಎದುರುಗೊಳ್ಳಿದ್ದಾರೆ. ಆ ಎದುರುಗೊಂಡ ಸಂದರ್ಭ ಅದು ಹೇಗಿತ್ತು, ಇವ್ರು ಯಾರ್ಯಾರನ್ನ ಮುಂದಿಟ್ಟುಕೊಂಡು ಆ ಕೃಷ್ಣನನ್ನ ಎದುರುಗೊಂಡ್ರು ಅನ್ನುವ ವರ್ಣನೆಯನ್ನ ಮುಂದೆ ಇನ್ನು ಸುಂದರವಾಗಿ ಮಾಡ್ತಾರೆ ಭಾಗವತದಲ್ಲಿ. ಆ ವಿಷಯವನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಗುರುಗಳೇ. ನಮಸ್ಕಾರ ಗುರುಗಳೇ.